ಉದಯಶಂಕರ್ ಡೈಲಾಗ್ಸ್ ಬರೆದ್ರೆ ವಿಪರೀತ ಡೈಲಾಗ್ಸ್ ಬರೆಯೋರು. ಯಾವುದೋ ಅಕ್ಷರಗಳೆಲ್ಲ ದಪ್ಪ ಅಕ್ಷರ, ಒಂದೊಂದು ದಿಂಬು ಅಂತ ಹೇಳಿದ್ರು. ಇಂಟರ್ವ್ಯೂವರೆಗೂ ಒಂದು ದಿಂಬು, ಆಮೇಲೆ ಇಂಟರ್ವ್ಯೂ ಆದ್ಮೇಲೆ ಇನ್ನೊಂದು ದಿಂಬು ಅಂತ ಹೇಳ್ತಾ ಇದ್ರು. ಆ ತರ ನಮ್ಮ ಸಂಸಾರದಲ್ಲಿ 2 ದಿಂಬು ಕೊಟ್ಟಿದ್ರು ನಂಗೆ. ಬರ್ತಾರೆ ಅವರು ಮೊದಲು ಬರುವಾಗಲೇನೆ ಒಂಥರ ತಮಾಷೆಯಾಗೆ ಬರ್ತಾರೆ. ದುಡೂತಿಯಾದ ದೇಹ, ದಾಪಗಾಲ್ ಹಾಕೊಂಡು ಬರ್ತಾರೆ. ಬರುವಾಗಲೇನೆ ಗಲಾಟೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಉದಯಶಂಕರ್ ಅವರು ರಾಜ್ಕುಮಾರ್ ಸರ್ಗೆ ಯಾವುದು ಬೇಕಾದ್ರೂ ಹೇಳಬೇಕು ಅಂದ್ರು ಕೂಡ ಅವರೇ ಹೇಳೋರು. ಯಾಕೆಂದ್ರೆ ಅವ್ರು ಏನು ಹೇಳಿದ್ರು ಕೂಡ ಅಣ್ಣ ಅವರು ಕೇಳೋರು. ಅಣ್ಣ ಅವ್ರಿಗೆ ಹೆಂಗೆ ಹೇಳಬೇಕು, ಅಣ್ಣ ಅವ್ರಿಗೆ ಯಾವ ಥರದ್ದು ಬೇಕು ಅನ್ನೋದನ್ನು ಪೂರ್ತಿ ಗೊತ್ತಿದ್ದದ್ದು ನಾವು ಉದಯಶಂಕರ್ ಒಬ್ಬರಿಗೇನೆ. ಕೊನೆಯವರೆಗೂ ಕೂಡ ಅವರೇ ಇರ್ತಿದ್ರು. ಎಷ್ಟೋ ಜನ ಮಧ್ಯೆ ಟ್ರೈ ಮಾಡಿದ್ರು. ಯಾಕೆಂದ್ರೆ ಇವ್ರು ತುಂಬ ಅಣ್ಣ ಅವ್ರಿಗೆ ತುಂಬ ಬೇಕಾದವ್ರು ಆಗ್ಬಿಟ್ರು. ಸೊ ಇಲ್ಲಿ ಬೇರೆ ಅವ್ರನ್ನಾರು ಕೂಡ ಕರ್ಕೊಂಬರೋಣ, ಸ್ಕ್ರೀನ್ ಪ್ಲೇ ಬರೆಯೋಕ್ಕಾಗಲಿ ಅಥವಾ ಇದಕ್ಕಾಗಲಿ ಡೈಲಾಗ್ಸ್ ಬರೆಯೋದಕ್ಕೆ, ಹಾಡು ಬರೆಯೋಕ್ಕೆ, ಇದಕ್ಕೆಲ್ಲ ಬೇರೆಯವ್ರದ್ದು ಇರಲಿ, ಒಬ್ಬರೇ ಇರುತ್ತಾರಲ್ಲ, ಅದ್ರ ಬದಲು ಇರಲಿ, ಕಾಂಪಿಟೇಷನ್ ಚೆನ್ನಾಗಿರುತ್ತೆ ಅಂತ ಕೆಲವರೆಲ್ಲ ಫ್ಲ್ಯಾಶ್ ಆಯಿತು. ಅದ್ರ ಪ್ರಕಾರ ಯಾರನ್ನೋ ಮಧ್ಯದಲ್ಲಿ ಚೇಂಜ್ ಮಾಡಿದ್ರು. ಆ ಥರ ಚೇಂಜ್ ಮಾಡಿದ್ರಲ್ಲಿ ನರಸಿಂಹನ್ ಬಂದರು, ಆಮೇಲೆ ಐ ಥಿಂಕ್ BL ವೇಣು ಮಾಡಿದ್ರು. ಹೀಗೆ ಒಂದು ನಮ್ಗೆ ತಿಳಿದ ಮಟ್ಟಿಗೆ ಇನ್ನೊಂದಿಬ್ಬರು ರೈಟರ್ಸ್ ಎಲ್ಲ ಸುಬ್ರಾವ್ ಅಂತ ಅನ್ಸುತ್ತೆ ಅವರು. ಹೀಗೆ ಒಂದು 4 ಜನ ಉದಯಶಂಕರ್ ರಿಪ್ಲೇಸ್ ಮಾಡೋಕ್ಕೆ ಅಂತ ಕೆಲವು ದಿವಸ ಅಣ್ಣ ಅವ್ರ ಕಾಂಪೌಂಡಲ್ಲಿ ಓಡಾಡಿದ್ರು. ಅಷ್ಟೇ ಹೊರತು ಯಾರೇನು ಜಾಸ್ತಿ ದಾಖಲೆ ಮಾಡಲಿಲ್ಲ. ಏನು ಮಾಡಿದ್ದು ಕೂಡ ಎಲ್ಲಾನು ಅಂತ ಹೇಳಿದ್ರೆ ಉದಯಶಂಕರ್ ಅವರೇ. ಅಣ್ಣ ಅವ್ರಿಗೆ ಯಾವ ಥರ ಹಾಡು ಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಅಷ್ಟೇ ಆ ಹಾಡನ್ನ ಬರೆಯೋರು, ಮ್ಯೂಸಿಕ್ ಡೈರೆಕ್ಟರ್ ಓಕೆ ಆಗೋದು. ಆಮೇಲೆ ಅವಾಗೆಲ್ಲ ಮೊದಲೆಲ್ಲ ಯಾರೋ ಆರ್ಟಿಸ್ಟ್ಗಳು ಅಥವಾ ಹೀರೋಗಳು ಯಾರು ಕೂಡ ಸಂಗೀತ ಕೇಳೋದಾಗ್ಲಿ, ರಾಗ ಕೇಳೋದಾಗ್ಲಿ, ಏನು ಹಾಡು ಬರೆದಿದ್ದಾರೆ ಅಂತ ಅವೆಲ್ಲ ಏನೂ ಇರ್ತಿರ್ಲಿಲ್ಲ. ನನ್ನ ಜಮಾನದಲ್ಲಿ ನನಗೇನೆ ಇರಲಿಲ್ಲ. ನಾವು ಏನು ಬೇಕೋ ಅದನ್ನು ಬರೆಸ್ಬಿಟ್ಟು, ಸಾಹಿತ್ಯ ಬರೆಸ್ಬಿಟ್ಟು, ರೆಕಾರ್ಡ್ ಮಾಡಿಬಿಟ್ಟು ಆಮೇಲೆ ಅದನ್ನು ಹೀರೋಗೆ ಕೇಳಿಸೋಕ್ಕೆ ಇವೆಲ್ಲ ಮಾಡೋವು. ಶೂಟಿಂಗ್ ಟೈಮಲ್ಲೇನೆ ಕೇಳ್ತಾ ಇದ್ದದ್ದು ಮೋಸ್ಟ್ಲಿ. ಆಮೇಲೆಲ್ಲ ಸ್ವಲ್ಪ ಬದಲಾಯಿಸೋಕ್ಕೆ ಶುರು ಮಾಡ್ತು. ಆಮೇಲೆ ಆ ಹಾಡುಗಳನ್ನ ಕೇಳಿಸ್ಬೇಕು ಅಂತ ಸಾಹಿತ್ಯ ಕೇಳಿಸ್ಬೇಕು, ಮೊದಲು ಟ್ಯೂನ್ ಕೇಳಿಸ್ಬೇಕು, ಸಾಹಿತ್ಯ ಕೇಳಿಸ್ಬೇಕು. ಇದೆಲ್ಲನೂ ಕೂಡ ನಂತರ ಸಿನಿಮಾ ಪ್ರಪಂಚದ ಚಿತ್ರ ಜಗತ್ತಲ್ಲಿ ಅದಕ್ಕೆ ಬರಕ್ಕೆ ಶುರು ಆಯಿತು. ಈಗ ಮಾತಾಡೋಂಗಿಲ್ಲ. ಕೆಲವರೆಲ್ಲ ಹೇಳ್ತಾರೆ ಅವ್ರನ್ನ ಕೇಳಿಬಿಟ್ಟನೆ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಕಾಲ ಬದಲಾಯಿಸಾಗ್ತಾ ಇದ್ದಂಗೆ ನಾವು ಬದಲಾಯಿಸ್ತಾ ಇರಬೇಕಾಗತ್ತೆ. ಸೊ ಆ ಥರ ರಾಜ್ಕುಮಾರ್ಗೆ ಏನು ಬೇಕಾದರೂ ಕೂಡ ಅಷ್ಟೇ ಅದು ಉದಯಶಂಕರನೇ ಹೇಳ್ತಾ ಇದ್ದದ್ದು. ಎಷ್ಟು ಫಾಸ್ಟಾಗಿ ಬರೆಯೋರು ಅಂದ್ರೆ ಅಷ್ಟು ಫಾಸ್ಟಾಗಿ ಬರೆಯೋರು. ಆ ಸಂಗೀತ ಚಿತ್ರಗೀತೆಗಳನ್ನು ಬೇಕಾದ್ರೆ ಆಗ್ಬೋದು, ಅಥವಾ ದೇವಸ್ಥಾನದ ಹಾಡುಗಳಾಗ್ಬೋದು, ದೇವರ ನಾಮಗಳಾಗ್ಬೋದು, ಏನೇ ಆಗ್ಬೋದು ಕೂಡ ಅದನ್ನು ಅವರೇ ಬರೀತಾ ಇದ್ದು, ಉದಯಶಂಕರೇ ಬರೀತಾ ಇದ್ದದ್ದು. ಬಹುಶಃ ಉದಯಶಂಕರ್ಗೆ ಅವ್ರಿಗೆ ಬಂದಿದ್ದು ಎಲ್ಲಿಂದ ಅಂದರೆ ಅವ್ರ ತಂದೆ ಸದಾಶಿವಯ್ಯ ಅಂತ ಬೆಂಗಳೂರಲ್ಲಿ ಮೇಸ್ಟ್ರಾಗಿದ್ದವರು. ಆಮೇಲೆ ಅವರು BS ರಂಗ ಕಂಪನಿಗೆ ಹೋಗಿ ಅವರಲ್ಲಿ ಸಾಹಿತ್ಯ ಬರೆಯೋದು, ಹಾಡು ಬರೆಯೋದು ಎಲ್ಲ ಮಾಡ್ತಾ ಇದ್ರು. ಅದರಿಂದ ಜೊತೆಗೆ ಕೂಡ ಇವರು ಉದಯಶಂಕರ್ ಹೋಗ್ತಾ ಇದ್ದಿದ್ದರಿಂದ ಇವರು ಕೂಡ ಆ ತಂದೆಯಿಂದ ಆ ಗುಣ ಬಂತು. ಆಮೇಲೆ ಇವರು ಕೂಡ ಸಾಹಿತಿಗಳಾದರು. ಎಷ್ಟೋ ಸಿನಿಮಾಗಳಿಗೆ ಅವ್ರ ಸಹ ನಿರ್ದೇಶಕರ ಕೂಡ ಉದಯಶಂಕರ್ ಕೆಲಸ ಮಾಡಿದ್ರು ರಂಗನ್ ಕಂಪನಿಲಿ. ಇಲ್ಲಿ ಬಂದಮೇಲೆ ರಾಜ್ಕುಮಾರ್ ಇದರಲ್ಲಿ ಬಂದ ಮೇಲೆ ಎಲ್ರಿಗೂ ಕೂಡ ಒಂದು ರೀತಿ ಆಕರ್ಷಿಸುವಂಥ ವ್ಯಕ್ತಿ ನಮ್ಮ ಉದಯಶಂಕರ್ ಅವರು. ಒಳ್ಳೆ ಆಕರ್ಷಣೆ, ಏನು ಬೇಕು ಅದು. ಅವರು ಸಂಗೀತ, ಅವರು ಸಾಹಿತ್ಯ ಬರೀತಾರಲ್ಲ, ಅದು ಮಾತ್ರ ಒಂದು ಸ್ವಲ್ಪ ನಾವು ಹೇಳಬೇಕಿಲ್ಲಿ. ಏನಂತ ಹೇಳಿದ್ರೆ ಬರ್ತಾರೆ ಅವರು ಮೊದಲು ಬರುವಾಗಲೇನೆ ಒಂಥರ ತಮಾಷೆಯಾಗೆ ಬರ್ತಾರೆ. ದುಡೂತಿಯಾದ ದೇಹ, ದಾಪಗಾಲ್ ಹಾಕೊಂಡು ಬರ್ತಾರೆ. ಬರುವಾಗಲೇನೆ ಗಲಾಟೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಬರ್ತಾ ಇದ್ದಾಗೇನೆ ಸರಿ ಕೂತ್ಕೊಂಡು ಸರಿ ಒಂದೊಂದು ಸತಿ ಏನಾಗುತ್ತೆ ಅಂದರೆ ಸಿನಿಮಾ ಕಂಪನಿಗಳಲ್ಲಿ ಸಿಗರೇಟ್ ಕೊಡ್ತಾರೆ. ಸಿಗರೇಟು ಮ್ಯಾಚಸ್ಸು ಇಡೋದಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಇವರೇ ತಂದ್ಬಿಟ್ಟಿರ್ತಾರೆ. ಸೊ ಸಿಗರೇಟ್ ಹಚ್ಕೊಳ್ಳೋದು ಮಾಡ್ತಾರೆ. ಆಮೇಲೆ ಏನು ಸಿಚುಯೇಷನ್ನು ಅಂತ ಕೇಳ್ತಾರೆ. ಅವರೇ ಸಾಹಿತ್ಯ ಬರೆದಿದ್ರೆ, ಆಮೇಲೆ ಇದು ಕತೆ ಗೊತ್ತಿದ್ರೆ ಏನು ಯೋಚನೆ ಇಲ್ಲ. ಇಲ್ಲದೇ ಇದ್ರೆ ಬರೀ ಹಾಡು ಬರೆಯಕ್ಕೆ ಬಂತು ಅಂತ ಹೇಳಿದ್ರೆ ಸಿಚುಯೇಷನ್ ಕೇಳ್ತಾರೆ. ಸಾಮಾನ್ಯವಾಗಿ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಅವ್ರ ಕೈಲೇನೋ ಸಾಹಿತ್ಯ ಬಳಸೋದು, ಕತೆ ಅವ್ರಿಗೆ ಗೊತ್ತಿರುತ್ತೆ, ಸಾಹಿತ್ಯ ಅವ್ರಿಗೆ ಗೊತ್ತಿರೋದ್ರಿಂದ ಆ ಹಾಡು ಯಾವ ಹಾಡು ಏನಿದು ಅಂತ ಸ್ವಲ್ಪ ಹೇಳ್ಬಿಟ್ರೆ ಸಾಕು. ಅವರು ಬರೀತಿದ್ದ ಶೈಲಿ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ. ಏನಂತಂದರೆ ಫುಲ್ ಸ್ಕ್ಯಾಪ್ ಪೇಪರ್ ಇರುತ್ತಲ್ಲ, ಫುಲ್ ಸ್ಕ್ಯಾಪ್ ಪೇಪರ್ನ ತೆಗೆದಿದ್ದಾನೆ ಒಂದು 8 ಪೀಸ್ ಮಾಡ್ತಾರೆ. ಹೀಗೆ ಮಾಡಿಸೋದು, ಕಟ್ ಮಾಡೋದು, ಅದನ್ನು ಮಾಡಿಸೋದು, ಕಟ್ ಮಾಡೋದು. ನಾನು ತಿಳಿದ ಮಟ್ಟಿಗೆ ಒಂದು 8 ಪೀಸ್ ಆಗ್ಬೋದು ಅದು.
8 ಪೀಸ್ ಇಟ್ಕೊಂಡು, ಯಾಕಂದ್ರೆ ಪಲ್ವಿ ಅವೆಲ್ಲ ಬರಿಬೇಕಲ್ಲ. ಸರಿ, ಅವ್ರ ಸಿಚುವೇಶನ್ ಹೇಳಿದ ತಕ್ಷಣ ಅವ್ರಿಗೆ ಗೊತ್ತಿದ್ದ ಸಿಚುವೇಶನ್ ಆದರೆ ಯೋಚನೆ ಇಲ್ಲ, ಇಲ್ಲದೆ ಇದ್ರೆ ಬೇರೆ ಬೇರೆ ಕಂಪನಿಗೆ ಬಂದಾಗ ಸಿಚುವೇಶನ್ ಹೇಳ್ತಾನೆ. ಆ ಸಿಚುವೇಶನ್ ತಕ್ಕಾಗಿ ಕೇಳ್ಕೊತಾರೆ. ಕೇಳ್ಕೊಂಡ ಮೇಲೆ ಹಾಡು ಬರಿಬೇಕಲ್ಲ, ಹಾಡು ಬರಿಬೇಕು. ಅದಕ್ಕೆ ಇದು ಕೇಳ್ತಾರೆ, ತತ್ಕಾರ ಕೇಳ್ತಾರೆ. ಏನಂದ್ರೆ ಡಮ್ಮಿ ವರ್ಡ್ಸ್ ಅಂತಾರೆ ಅದಕ್ಕೆ. ಯಾಕೆಂದ್ರೆ ಅವ್ರ ಮೊದಲು ಸ್ವರ ಗಿರ ಅದು ರಾಗ ಅವೆಲ್ಲ ಗೊತ್ತಿರುತ್ತೆ, ಆದರೂ ಕೂಡ ಇಲ್ಲಿ ಬೇಕಲ್ಲ ಇಲ್ಲಿ. ಸೊ ಡಮ್ಮಿ ವರ್ಡ್ಸ್ಗಳು, ಇದಕ್ಕೂ ಸಾಹಿತ್ಯಕ್ಕೂ ಈ ಡಮ್ಮಿ ವರ್ಡ್ಸ್ಗೂ ಸಂಬಂಧವೇ ಇರಲ್ಲ. ಬಟ್ ಎಷ್ಟೆಷ್ಟು ಅಕ್ಷರ ಬೇಕು, ಎಷ್ಟು ಒತ್ತಕ್ಷರ ಇರುತ್ತೆ, ಆಮೇಲೆ ಏನು ಸಮಾಚಾರ ಅನ್ನೋದೆಲ್ಲಾನು ಕೂಡ ಈ ಡಮ್ಮಿ ವರ್ಡ್ಸ್ಗಳಲ್ಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗಳು ಹೇಳ್ತಾರೆ. ಡಮ್ಮಿ ವರ್ಡ್ಸ್ ಅದು ಇಟ್ಕೊಂಡು ಟ್ಯೂನ್ ಮಾಡೋದಕ್ಕೆ ಆಗೋದಿಲ್ಲ, ಏನಿಲ್ಲ, ಸುಮ್ಮನೆ ಡಮ್ಮಿ ಅಷ್ಟೇ, ಬೇರೆ ಏನಿಲ್ಲ. ಅಂದ್ರೆ ಅಕ್ಷರಗಳು ಯಾವ ಥರ ಬೇಕು ಅನ್ನೋದನ್ನು ಅದೊಂದು ಕೊಡ್ತಾ ಇರುತ್ತೆ, ಅದು ಕ್ಲೂ ಕೊಡ್ತಾ ಇರುತ್ತೆ. ಅದನ್ನು ಇಟ್ಕೋತಾರೆ, ಡಮ್ಮಿ ವರ್ಡ್ಸ್ ಇಟ್ಕೋತಾರೆ. ಆ ಡಮ್ಮಿ ವರ್ಡ್ಸ್ ಇಟ್ಕೊಂಡು ಇವತ್ತೊಂದು ದಿವಸ ಈ ಹಾಡಿಗೆ ಏನು ಸಿಚುಯೇಷನ್ ತಕ್ಕಾಗಿ ಅದಕ್ಕೆ ಹೊಂದುವಂಥದ್ದು ಕಥೆ ಅಂತಾಗಲಿ, ಲೈನ್ಸ್ಗಳಾಗಲಿ, ಪದಗಳಾಗಲಿ ಅದು ಜೋಡಣೆ ಮಾಡ್ತಾರೆ. ಸೊ ಹಂಗೆಲ್ಲ ಮಾಡ್ತಾರೆ. ಮಾಡಿ ಪಲ್ವಿ ಒಂದು ಹೇಳ್ದಲ್ಲ ಬಿಟ್ ಪೇಪರ್ದು, ಆ ಬಿಟ್ ಶೀಟಲ್ಲಿ ಪಲ್ವಿ ಬರೀತಾರೆ. ಪಲ್ವಿ ಬರೆದಿದ್ದಾನೆ, ಯಾರು ಡೈರೆಕ್ಟರ್ ಇರ್ತಾರೋ ಡೈರೆಕ್ಟರ್ ಕೊಡ್ತಾರೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ನಾವು ನೋಡ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್ ಕೊಡ್ತೀವಿ, ಇಲ್ಲ ಮ್ಯೂಸಿಕ್ ಡೈರೆಕ್ಟರ್ ನೋಡ್ಬಿಟ್ಟು ನಮಗೆ ಕೊಡ್ತಾರೆ. ನಾವು ನೋಡ್ಬಿಟ್ಟು ಒಂದ್ಸತಿ ಚೆನ್ನಾಗಿದ್ರೆ ಸರಿ ಅಂತೀವಿ, ಗುರು ಇನ್ನೊಂದು ಬೇರೆ ಕೊಡಿ, ಇದು ಚೆನ್ನಾಗಿಲ್ವಾ ಇದು ಅಂತಾರೆ. ಇಲ್ಲ ಚೆನ್ನಾಗಿದೆ, ಯಾಕೆ ಚೆನ್ನಾಗಿಲ್ಲ? ಇಲ್ಲ ಗುರು ಚೆನ್ನಾಗಿಲ್ಲ, ಇದರಲ್ಲಿ ಬೇಡ ಅಂದರೆ ಸರಿ, ಅಲ್ಲ ಪರ ಹರಿದ್ಬಿಡ್ತಾರೆ. ಅದನ್ನು ಹರಿದ್ಬಿಟ್ಟು ಇನ್ನೊಂದು ಬಿಟ್ ಪೇಪರ್ ಇರುತ್ತಲ್ಲ ಅದು ತೊಗೊಂಡು ಬರೀತಾರೆ. ಒಂದೊಂದ್ಸತಿ ಏನಾಗುತ್ತೆ ಅಂದರೆ ನಾವು 4-5 ಬರೆದಿದ್ದು ನಮ್ಗೆ ಕೊಟ್ಟಿರ್ತಾರಲ್ಲ, ನಾವೆಲ್ಲ ಇಟ್ಕೊಂಡಿರ್ತೀವಿ ಚೆನ್ನಾಗಿಲ್ಲ ಅಂತ. ಒಂದು 4-5 ಇಟ್ಕೊಂಡಿರ್ತೀವಿ. 4-5 ಇಟ್ಕೊಂಡಿದ್ರೆ ಅವ್ರು ಕೊನೆ ಕೊಡ್ತಾರಲ್ಲ, ನೋಡ್ತೀವಿ ಎಲ್ಲಾನು ಚೆನ್ನಾಗೇ ಇರುತ್ತೆ. ಆ ಮೊದಲಿಂದ ಹೊರದಾಕಿದ್ದಲ್ದಾನೆ ಕೆಲವೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಏನ್ ಗುರು ಇದು ಚೆನ್ನಾಗಿದೆಯಲ್ಲ ಅಂದ್ರೆ ಒಂದು ಕೆಲಸ ಮಾಡಿ, ಇದು ಮೊದಲನೇ ಹಾಡಾಗಿ ಇಟ್ಕೊಳ್ಳಿ, ಇನ್ನೊಂದು ಹಾಡು ಬೇಕಲ್ಲ ಇದು ಇಟ್ಕೊಂಬಿಡಿ ಅಂತ ತಮಾಷೆಯಾಗಿ ಮಾಡೋರು, ಲೇವಡಿ ಮಾಡೋರು. ಸೊ ಆ ಥರ ಕೂತ್ಕೊಂಡ್ರೆ ಪಟ ಅಂತ ಬರೀತಾರೆ. ನಾವು ಇಂಗ್ಲೀಷಲ್ಲಿ ಮರ್ಕ್ಯೂರಿ ಅಂತ ಹೇಳ್ತೀವಲ್ಲ, ಪಾದರಸ ಅಂತ ಹೇಳ್ತೀವಲ್ಲ, ಸಿನಿಮಾ ರಂಗದಲ್ಲಿ ಸಾಹಿತ್ಯದಲ್ಲಿ ಪಾದರಸ ತರ ಹಾಡು ಕೊಡ್ತಾ ಇದ್ದಿದ್ದ ಮನುಷ್ಯ ವ್ಯಕ್ತಿ ಅಂದರೆ ಉದಯ್ ಶಂಕರ್. ಬೇರೆ ಇನ್ಯಾರೂ ಸಾಧ್ಯವೇ ಇಲ್ಲ. ಕೆಲವರೆಲ್ಲ ಬರೋರು, ಕೆಲವರು ನಾನು ನೋಡಿದ್ದೀನಿ, ಕೆಲವರೆಲ್ಲ ಬರೋರು ಬಂದಿದ್ದೆ ಇವೆಲ್ಲ ಸಿಚುಯೇಷನ್ನು ಅದು ಇದೆಲ್ಲ ತಗೊಳ್ಳೋರು. ಆಮೇಲೆ ಸಿಗರೇಟ್ ಪ್ಯಾಕ್ ಎಲ್ಲ ಅದು ಕೊಡೋದು ಪದ್ಧತಿ ಇದ್ದೇ ಇರುತ್ತೆ. ಕಾಫಿ ಕೊಡೋದು, ಸಿಗರೇಟ್ ನೋಡ್ತಾರೆ, ಅವರು ಟೈಮ್ ತಗೋತಾರೆ. ನಾಳೆ ಕೊಡ್ತೀನಿ ನಾಳೆ ಅಂತ ಹೇಳಿ ನಾಡಿದ್ದು ಅವ್ರು ಕೊಡ್ತಾರೆ. ಬಹಳ ಜನ ಮ್ಯೂಸಿಕ್ ಡೈರೆಕ್ಟರ್ಗಳು ಅಲ್ಲೇ ಕೊಡೋದು ಬಹಳ ಕಷ್ಟ. ಆ ಥರದಲ್ಲಿ ಕೊಡ್ತಾ ಇದ್ರು. ಇನ್ನೊಬ್ರು ಯಾರು ಅಂದರೆ ಇಷ್ಟು ಫಾಸ್ಟ್ ಇಲ್ಲ, ಸೊ ಬೆಟರ್ ಕೊಡ್ತಿದ್ದು ಒಂದು ಜಯಗೋಪಾಲ್ ಅವರು, ಆರ್ ಎನ್ ಜಯಗೋಪಾಲ್ ಅವರು. ಅವರು ಅಷ್ಟೇ ಒಂದು ರೀತಿ ಇದು ತುಂಬ ಮರ್ಕ್ಯೂರಿ, ಸ್ವಲ್ಪ ಮರ್ಕ್ಯೂರಿ, ಅದು ತುಂಬ ಚೆನ್ನಾಗಿ ಕೊಡೋರು. ಅವರು ಅಷ್ಟೇನೆ ಒಳ್ಳೆ ಸಾಹಿತಿ, ಪದಗಳು ಚೆನ್ನಾಗಿರೋದು ಅವ್ರ ಜೋಡಣೆ. ಇವ್ರ ಪದಗಳು ಬೇರೆ, ತುಂಬ ಸಿಂಪಲ್. ಇವರು ಎಷ್ಟು ಸಿಂಪಲ್ ಅಂತ ಹೇಳಿದ್ರೆ ಅಷ್ಟು ಸಿಂಪಲ್ಲು. ಇವ್ರು ಕರೆಕ್ಟಾಗಿ ಹೇಳಿದ್ರೆ ಹುಣಸೂರು ಕೃಷ್ಣಮೂರ್ತಿಗಳು ಹೇಗೆ ಸಾಧಾರಣವಾಗಿ ಸಿಂಪಲ್ ಆಗಿ ಬರಿತಾ ಇದ್ರು, ಅದೇ ರೀತಿ ಉದಯ್ ಶಂಕರ್ ಕೂಡ ಅದೇ ರೀತಿ ಸಾಧಾರಣವಾಗಿ ವೆರಿ ಸಿಂಪಲ್ ಆಗಿ ಬರೆಯೋರು. ಅಂದ್ರೆ ಹುಣಸೂರವ್ರು ಹೇಳ್ತಾ ಇದ್ರು, ಹಾಡುಗಳು ಗಿಡಗಳು ಸಾಹಿತ್ಯ ಏನೋ ನಾವು ಬರೀತು ಅಂತ ಹೇಳಿದ್ರೆ ಜನ ನೋಡ್ತಾ ಇರ್ತಾರಲ್ಲ, ಜನ ನೋಡ್ತಾ ಇರೋ ಜನಕ್ಕೆ ಅದು ಕ್ಲೀನಾಗಿ ಅರ್ಥವಾಗಬೇಕು. ನಾವು ಹಾಕೋ ಪದಗಳು ತುಂಬಾ ಕಷ್ಟವಾಗಿತ್ತು ಅಂದ್ರೆ ಅವ್ರ ಮನೆ ಹೋಗಿ ಡಿಕ್ಷನರಿ ನೋಡೋ ಲೆವೆಲ್ಗೆ ನಾವು ಪದಗಳು ಇಡಬಾರ್ದು. ನಾವು ಇಡೋ ಪದಗಳು ಸಾಧಾರಣವಾಗಿರ್ಬೇಕು, ಸಲೀಸಾಗಿರ್ಬೇಕು. ಅವನು ಕೇಳ್ತಾ ಇದ್ರೆ, ಅವ್ರ ಪಿಕ್ಚರ್ ನೋಡ್ತಾ ಇದ್ರೆ, ಕೇಳ್ತಾ ಇದ್ರೆ ಅವ್ರಿಗೆ ಅರ್ಥ ಆಗ್ಬಿಡ್ಬೇಕು. ಆ ಥರ ಸಾಹಿತ್ಯ ಇರಬೇಕು ಅಂತ ಹುಣಸೂರು ಅವ್ರು ಹೇಳೋರು. ಅದೇ ಥರ ಇವರು ನೋಡಿ, ಅವ್ರು ಯಾವ್ದಾದ್ರು ಉದಯ್ ಶಂಕರದಲ್ಲಿ ಕಷ್ಟವಾದ ಪದಗಳೇನಾದ್ರು ಇರುತ್ತಾ? ಇರಲ್ಲ. ಅದೇ ಬೇರೆ ಬೇರೆ ಸಾಹಿತ್ಯಗಳು ಅವ್ರದ್ದು ನೋಡಿ, ಕೆಲವು ಕೆಲವು ಎಲ್ಲ ಸಾಂಗು ಅಲ್ಲ, ಕೆಲವು ಸಾಂಗ್ಗಳಲ್ಲಿ ಅರ್ಥವಾಗೋದಿಲ್ಲ ಪದಗಳು, ಆ ಥರ ಸಿಂಪಲ್. ಸೊ ಇವರು ರಾಜ್ಕುಮಾರ್ ಕಾಂಪೌಂಡಲ್ಲಿ ಇವರು ಆಸ್ಥಾನ ವಿದ್ವಾಂಸರಾಗ್ಬಿಟ್ರು. ಎಲ್ಲಿವರೆಗೂ ಅಂತ ನಾವೆಲ್ಲ ಅವ್ರನ್ನ ಕರಿತಿದ್ದದ್ದು ಆಸ್ಥಾನ ವಿದ್ವಾಂಸದ ಕಾಳಿದಾಸ ಅಂತ ಅವ್ರನ್ನ. ಅಷ್ಟೇ, ರಾಜ್ಕುಮಾರ್ ಏನು ಒಪ್ಪಿಸ್ಬೇಕು ಅಂತ ಹೇಳಿದ್ರೆ ಈ ಸಲೀಸಾಗಿ ಇವ್ರು ಹೇಳ್ಬಿಟ್ರೆ ಸಾಕು ಅಣ್ಣವ್ರಿಗೆ. ಕಥೆಯಾಗಲಿ, ಹಾಡಾಗಲಿ, ಏನಾಗಲಿ ಅಣ್ಣವ್ರಿಗೆ ಮನವರಿಕೆ ಆಗ್ಬಿಡ್ತಿದ್ರು. ಆ ಮನವರಿಕೆ ಆಗೋ ಲೆವೆಲ್ಗೆ ಅವ್ರು ಬುದ್ಧಿವಂತರು ಉದಯ್ ಶಂಕರ್ ಅವರು.
ಸೊ ಹೀಗೆ ಅಣ್ಣ ಅವ್ರಿಗೆ ಹಲವಾರು ಪಿಕ್ಚರ್ಗಳಲ್ಲಿ ಸಾಹಿತ್ಯ ಅಂದರೆ ಕಥೆನೇ ಆಗಲಿ, ಆಮೇಲೆ ಸಂಭಾಷಣೆನೇ ಆಗಲಿ, ಆಮೇಲೆ ಹಾಡುಗಳೇ ಆಗಲಿ, ಎಲ್ಲ ಥರಲ್ಲೂ ಕೂಡ ಅವರ ಕೈವಾಡ, ಉದಯ್ ಶಂಕರ್ ಅವ್ರ ಕೈವಾಡ ಇರೋದು ಅದು ಚೆನ್ನಾಗೇ ಇರ್ತಿತ್ತು. ಎಷ್ಟೊಂದು ಹಾಡುಗಳು ಬರೆದಿದ್ದಾರೆ ಅಣ್ಣ ಅವ್ರಿಗೆ, ಎಲ್ಲ ಹಾಡುಗಳು ಚೆನ್ನಾಗಿದೆ ಇವತ್ತು ದಿವಸ. ಶೂಟಿಂಗ್ ನಡೆಯಬೇಕಾದ್ರೆ ಉದಯ್ ಶಂಕರ್ ಇರಲೇಬೇಕಾಗಿತ್ತ? ಅದು ಪ್ರಾರಂಭದಲ್ಲಿ ಹೆಂಗೆ ಅಂತಂದ್ರೆ, ಮೊದಲು ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿದೆ. ಅಂದರೆ ಮೊದಲು ಪ್ರಾರಂಭದಲ್ಲಿ ಶೂಟಿಂಗ್ ಟೈಮಲ್ಲಿ ಸಾಹಿತಿಗಳು ಇರ್ತಾ ಇದ್ರು. ಆ ಪ್ರಾರಂಭದ ದಿವಸಗಳಲ್ಲಿ ಹೆಚ್ಚು ಕಮ್ಮಿ ಎಷ್ಟೋ ಚಿತ್ರಗಳಿಗೆ ಹುಣಸೂರವರು ಹೋಗ್ತಾ ಇದ್ರು. ಆಮೇಲೆ ಸದಾಶಿವನವರು ರಂಗ ಕಂಪನಿ ಯಾವಾಗಲೂ ಅವರು ಆಸ್ಥಾನ ವಿದ್ವಾಂಸರು ಇರ್ತಾರೆ, ಅವರು ಇರೋರು. ಆಮೇಲೆ ಈ ಥರದ್ರಲ್ಲಿ ಮೊದಲದಲ್ಲಿ ಡೈಲಾಗ್ ರೈಟರ್ಗಳು, ಸಾಹಿತಿಗಳು ಯಾವಾಗಲೂ ಇರೋರು. ಹುಣಸೂರು ಇರ್ತಿದ್ರು, ಸದಾಶಿವನ ಇರ್ತಿದ್ರು, ಕೆಲವು ಚಿತ್ರಗಳಲ್ಲಿ ಇವರು ಇರ್ತಿದ್ರು, ಉದಯ್ ಶಂಕರ್ ಕೂಡ ಇರ್ತಿದ್ರು. ಆಮೇಲೆ ಅವ್ರವ್ರುಗಳೇನೆ ಬ್ಯುಸಿ ಆಗ್ಬಿಡ್ತಾ ಇದ್ರು. ಸೊ ಅವ್ರವ್ರುಗಳೇನೆ ಬ್ಯುಸಿ ಆಗಿದ್ಮೇಲೆ ಇವರು ಶೂಟಿಂಗ್ ಡೈಲಾಗ್ಸ್ನ ಓಕೆ ಮಾಡಿಕೊಟ್ಬಿಟ್ಮೇಲೆ ಅವ್ರುಗಳು ಬರ್ತಾ ಇರಲಿಲ್ಲ. ನನ್ನ ತಿಳಿದ ಮಟ್ಟಿಗೆ ನನಗೆ ಯಾವ ಸಾಹಿತ್ಯವೂ ಕೂಡ ಬರ್ತಾನೆ ಇರಲಿಲ್ಲ. ಕಾರಣ ಏನಂದ್ರೆ ಡೈಲಾಗ್ಸ್ನ ಮೊದಲೇ ರೀಡಿಂಗ್ ತೊಗೊಂಡ್ಬಿಡ್ತಾ ಇದ್ದು, ಡೈಲಾಗ್ಸ್ ತೊಗೊಂಡ್ಬಿಡ್ತಾ ಇದ್ದು. ನಾನು ಹಿಂದೆ ಹೇಳಿದ್ದೆ, ಉದಯ್ ಶಂಕರ್ ಡೈಲಾಗ್ಸ್ ಬರೆದ್ರೆ ವಿಪರೀತ ಡೈಲಾಗ್ಸ್ ಬರೆಯೋರು, ಯಾವುದೋ ಒಂದು ಅಕ್ಷರಗಳೆಲ್ಲ ದಪ್ಪ ಅಕ್ಷರ. ಸೊ ಏನಾಯ್ತು ಅಂತ ಅದೇ ಹೇಳಿದೆ, ಅದಕ್ಕೆ ಅವರೇ ಏನು ಇಡ್ತಿದ್ರು ಅಂದ್ರೆ ಒಂದೊಂದು ದಿಂಬು ಅಂತ ಹೇಳಿದ್ರು. ಇಂಟರ್ವ್ಯೂವರ್ಗೂ ಒಂದು ದಿಂಬು, ಆಮೇಲೆ ಇಂಟರ್ವ್ಯೂ ಆದ್ಮೇಲೆ ಇನ್ನೊಂದು ದಿಂಬು ಅಂತ ಹೇಳ್ತಾ ಇದ್ರು. ಆ ತರ ನಮ್ಮ ಸಂಸಾರದಲ್ಲಿ 2 ದಿಂಬು ಕೊಟ್ಟಿದ್ರು ನಂಗೆ. ಸೊ ನಾವುಗಳು ಅಷ್ಟನ್ನ ಇಟ್ಕೊಂಡು ಮಾಡೋಕ್ಕಾಗೋದಿಲ್ವಲ್ಲ. ಸೊ ನಾವುಗಳು ಅದನ್ನು ಇಟ್ಕೊಂಡಿದ್ದೇನೆ ಕೊಂಚ ರೆಡ್ಯೂಸ್ ಮಾಡ್ತಾರೆ. ನಮ್ಮ ಗುರುಗಳು ಸಿದ್ಧಲಿಂಗಯ್ಯನವರು ಅವರು ಕೂಡ ಬಹಳ ಬುದ್ಧಿವಂತರುಗಳು, ಅವರು ಕೂಡ ಕೂತ್ಕೊಂಡು ರೆಡ್ಯೂಸ್ ಮಾಡೋರು. ನಾನು ನಮ್ಮ ಗುರುಗಳು ಇಬ್ಬರು ಕೂಡ ಹೆಂಗೆ ಅಂದರೆ ಗುರು ಶಿಷ್ಯರ ಥರ ಅಚ್ಚುಕಟ್ಟಾಗಿ ಇಬ್ಬರು ಕೆಲಸ ಮಾಡ್ತಾ ಇದ್ವು. ಸೊ ಆ ಥರ ಎಲ್ಲ ಡೈಲಾಗ್ಸ್ ಎಲ್ಲ ರೆಡ್ಯೂಸ್ ಮಾಡಿ ಮಾಡ್ತಾ ಇದ್ವು. ಸೊ ಆಮೇಲೆ ಮೊದಲು ಬರ್ತಾ ಇದ್ರು. ಆಮೇಲೆ ತುಂಬ ಅರ್ಜೆಂಟ್ ಆಗಬೇಕು, ತುಂಬ ಇಂಪಾರ್ಟೆಂಟ್ ಏನಾರು ಇದೆ ಅಂದರೆ ಕರ್ಸು, ಯಾವ್ದಾದ್ರು ಇಂಪಾರ್ಟೆಂಟ್ ಏನಾದ್ರು ಚೇಂಜ್ ಮಾಡಬೇಕು, ಡೈಲಾಗ್ ಸರಿ ಇಲ್ಲ, ಪದಗಳು ಹೆವಿ ಆಗಿರುತ್ತೆ ಅಂದರೆ ಆವಾಗ ಕರೆಸ್ತಾ ಇದ್ವು. ಆವಾಗ ಬರೋರು ಅಷ್ಟೇನೇ ಇತ್ತು. ಮಿಕ್ಕಿದ ಟೈಮಲ್ಲಿ ಏನು ಯೋಚನೆ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ನಾನು ಬಬ್ರುವಾನ ಮಾಡಿದೆ, ನಾನು ಅಸ್ಟೆಂಟಾಗಿ ಆ ಬಬ್ರುವಾನದಲ್ಲಿ ನೋಡ್ಬೇಕಾದ್ರೆ ಎಲ್ಲಾನು ಹೆವಿ ಡೈಲಾಗ್ಸ್ಗಳು ಅದು ಇದೆಲ್ಲಾನು, ಬಟ್ ಎಲ್ಲಾನು ಕೂಡ ಸುಲಭವಾಗಿ ಎಲ್ಲ ಸಾಧಾರಣವಾಗಿ ಇರುತ್ತೆ ಪದಗಳು ಹೊರತು ಎಲ್ರಿಗೂ ಅರ್ಥವಾಗುತ್ತೆ. ಆಮೇಲೆ ಬರೀ ಅವ್ರು ಹುಡುಸು ಕೃಷ್ಣಮೂರ್ತಿಗಳು, ಅವರೇ ಡೈರೆಕ್ಟ್ರು, ಆ ಸೆಟ್ಟಲ್ಲಿ ಇದ್ದೇ ಇರ್ತಾರೆ ಅವರುಗಳು. ಸೊ ಅದರಿಂದ ಆ ಥರ ಪಿಕ್ಚರ್ಗೆ ಇರಬೇಕು ಅಂತ ನಾನು ಇದು ಯಾವುದು ಈ ಮೈಥಲಾಜಿಕಲ್ಲು, ಜಾನಪದ, ಈ ಪದಪುಂಜಗಳೆಲ್ಲ ಬೇರೆ ಬೇರೆ ಥರ ಇರುತ್ತೆ ಒಂದೊಂದ್ಸತಿ. ಆ ಥರದಕ್ಕೆ ರೈಟರ್ಗಳು ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೂ ಏನು ಯೋಚನೆ ನಡೀತದೆ. ಯಾಕೆಂದ್ರೆ ನಾವುಗಳೆಲ್ಲ ಸ್ವಲ್ಪ ಗೊತ್ತು ಅಂತ ಹೇಳಲ್ಲ, ನಾವುಗಳೇ ಅದೇನೇನು ಬೇಕೋ ಎಲ್ಲ ಸರಿ ಮಾಡ್ಬಿಡ್ತೀವಿ ಅನ್ಸುತ್ತೆ. ನನಗೆ ಗುರು ಶಿಷ್ಯರಲ್ಲೂ ಅಷ್ಟೇನೆ. ಒಂದ್ಸತಿ ಏನಾಯ್ತು ಅಂದ್ರೆ ಒಂದು ಸೀನ್ ಡೈಲಾಗ್ ಸರಿ ಹೋಗ್ಲಿಲ್ಲ. ನಾನೇನೆ ಒಂದು ಚಿಕ್ಕ ಸೀನ್ ಅದು. ಸೊ ನಾನೇ ಬರೆದೆ. ಆಮೇಲೆ ನೆಕ್ಸ್ಟ್ ಶೂಟಿಂಗಲ್ಲಿ ನಾನೇ ಮಾಡಿದೆ. ಸೊ ಆ ಥರ ಒಂದೊಂದ್ಸತಿ ನಾವು ಬರಿಬೇಕಾಗುತ್ತೆ, ಡೈರೆಕ್ಟರ್ಗಳು ಕೂಡ ಒಂದೊಂದ್ಸತಿ ಬರಿಬೇಕಾಗತ್ತೆ, ಅವರು ಲೇಖನಿ ಹಿಡಿಬೇಕಾಗತ್ತೆ.